ಧೈರ್ಯವು ಸಾಮಾನ್ಯವಾಗಿ ಆತ್ಮವಿಶ್ವಾಸದ ಬೈ ಪ್ರಾಡಕ್ಟ್ ಆಗಿದೆ. ಆದರೆ ನಿಜವಾದ ಆತ್ಮವಿಶ್ವಾಸವು ಯಾವಾಗಲೂ ರೈಟ್, ಪರ್ಫೆಕ್ಟ್ ಮತ್ತು ಕರೆಕ್ಟ್ ಆಗಿರುವುದರ ಮೇಲೆ ಅವಲಂಬಿತವಾಗಿಲ್ಲ. ಧೈರ್ಯವು ಬೋಲ್ಡ್ನೆಸ್ ಅಥವಾ ಫಿಯರ್ಲೆಸ್ನೆಸ್ ಮಾತ್ರವಾಗಿ ಕಾಣಲ್ಪಡುತ್ತೆ. ಆದರೆ ವಾಸ್ತವದಲ್ಲಿ ಅದು ನಮ್ಮ ಮಾನವ ನ್ಯೂನ್ಯತೆಗಳನ್ನು ಅಂದರೆ ಹ್ಯೂಮನ್ ಫ್ಲಾಸ್ಗಳನ್ನು ಅಪ್ಪಿಕೊಳ್ಳುವುದರಲ್ಲಿಯೂ ಇದೆ ಎಂಬುದನ್ನು ನಾವು ನಾರ್ಮಲೈಸ್ ಮಾಡಬೇಕಾಗಿದೆ. ಮಾನವರಾಗಿ ವಿ ಇನ್ಹೆರೆಂಟ್ಲಿ ಆರ್ ಇಂಪರ್ಫೆಕ್ಟ್. ನಾವು ತಪ್ಪುಗಳನ್ನು ಮಾಡ್ತೀವಿ, ನಾವು ಎಡವ್ತೀವಿ ಮತ್ತು ಇವೆಲ್ಲವೂ ನಮ್ಮ ಸ್ವಭಾವದ ಭಾಗವಾಗಿದೆ. ನಮ್ಮ ಶಾರ್ಟ್ ಕಮಿಂಗ್ಸ್ ಆ್ಯಂಡ್ ಇಂಪರ್ಫೆಕ್ಷನ್ಸ್ಗಳನ್ನು ನಾವು ಹಾಗೆಯೇ ಅಂಗೀಕರಿಸಿ ತೋರ್ಪಡಿಸಲು ಅಂಜದಾಗ ಮಾನವರಾಗಿರುವುದರ ಅರ್ಥವೇನೆಂಬುದನ್ನು ನಾವು ನಾರ್ಮಲೈಸ್ ಮಾಡ್ದಂಗಾಗತ್ತೆ. ಧೈರ್ಯವನ್ನು ಕೇವಲ ಜಯ ಅಥವಾ ಸಕ್ಸಸ್ ಸ್ಟೋರೀಸ್ಗೆ ಅಸೋಸಿಯೇಟ್ ಮಾಡುವುದಲ್ಲ. ನಾವು ನಮ್ಮ ದಿನನಿತ್ಯದ ಸ್ಟ್ರಗಲ್ಸ್ ಅಥವಾ ಚಾಲೆಂಜಸ್ ಬಗೆಗೆ ಆನೆಸ್ಟ್ ಆಗಿದ್ದು, ನಮ್ಮ ಫೇಲಿಯರ್ಸ್ಗಳನ್ನು ಒಪ್ಪಿಕೊಂಡು ಹಾಗೂ ಆ ಕ್ಷಣಗಳನ್ನು ಬೆಳವಣಿಗೆ ಮತ್ತು ವಿಕಾಸದ ಮೆಟ್ಟಿಲುಗಳಾಗಿ ಬಳಸುವುದು ಕೂಡ ಶಾಂತತೆಯ ಪ್ರಾಮಾಣಿಕವಾದ ಧೈರ್ಯವೇ ಆಗಿದೆ.